ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಶೃಂಗೇರಿಗೆ ಬಂದಿದ್ದೀನಿ. ಕಾರಣ ಬಂದುಬಿಟ್ಟು ಇವತ್ತು ಲಕ್ಷ ದೀಪೋತ್ಸವ ಇತ್ತು. ವರ್ಕ್ ಮುಗಿಸ್ಕೊಂಡು ಈಗ ಏನು ನಾವು ಶೃಂಗೇರಿಗೆ ಜಸ್ಟ್ ಬಂದಿದ್ದಷ್ಟೇ, ಒಂದು 8 ಗಂಟೆ ಹತ್ರ ಆಗಿದೆ. ಇವತ್ತು ಶೃಂಗೇರಿಯಲ್ಲಿ ಮಾತ್ರ ತುಂಬಾ ಸಖತ್ತಾಗಿರುತ್ತೆ ನೋಡಲಿಕ್ಕೆಲ್ಲ, ಯಾಕಂದರೆ ಅಷ್ಟೊಂದು ಅಲ್ಲಿ ಡೆಕೋರೇಟ್ ಮಾಡಿರ್ತಾರೆ. ಬನ್ನಿ ನಿಮಗೆ ಪ್ರತಿಯೊಂದು ಕೂಡ ಒಳಗೆ ಹೋಗಿ ನಿಮಗೆ ತೋರಿಸ್ತೀನಿ. ಈಗ ಜಸ್ಟ್ ಎಂಟ್ರಿ ಹತ್ರ ನಾವು ಬಂದಿದ್ದೀವಿ. ನೋಡಿ, ಇಲ್ಲಿ ಹೊರಗಡೆ ಕೂಡ ಒಳ್ಳೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಬನ್ನಿ ಒಳಗೆ ಹೋಗೋಣ. ಒಳಗೆ ಯಾವ ಥರ ನಿಮಗೆ ಡೆಕೋರೇಷನ್ ಮಾಡಿದ್ದಾರೆ ಪ್ರತಿಯೊಂದು ನಿಮಗೆ ತೋರಿಸ್ತೀನಿ. ಇಲ್ಲೇ ನಿಮಗೆ ಹತ್ತಿರ ಬರ್ತಾನೆ ಯಕ್ಷಗಾನದು ಸೌಂಡ್ ಕೇಳಿಸ್ತಾ ಇದೆ. ಮೇ ಬಿ ಅಲ್ಲಿ ಒಳಗಡೆ ಯಕ್ಷಗಾನ ನಡೀತಾ ಇದೆ ಅಂತ ಅಂದ್ಕೊಳ್ತೀನಿ. ಬನ್ನಿ ಒಳಗೆ ಹೋಗೋಣ. ಒಳಗೆ ಹೋಗ್ಬಿಟ್ಟು ನಿಮಗೆ ಪ್ರತಿಯೊಂದು ತೋರಿಸ್ತೀನಿ. ನೋಡಿ ಹೇಗಿದೆ, ಜಗಮಗ ಅಂತಿದೆ ನಮ್ಮ ಶೃಂಗೇರಿ. ಹೊಸದಾಗಿ ಮತ್ತೆ ಕಲರ್ಸ್ ಎಲ್ಲ ಮಾಡಿಸಿದ್ದಾರೆ. ಸೀದಾ ನಾವು ಈಗ ಒಳಗೆ ಬಂದು ನಾನು ಹೇಳಿದ್ದೆ ಅಲ್ಲ, ಯಕ್ಷಗಾನ ಕೇಳಿಸ್ತಾ ಇದೆ ಅಂಥೇಳಿ. ಸೊ ಇಲ್ಲಿ ಮಂಟಪದಲ್ಲಿ ಯಕ್ಷಗಾನ ಕೂಡ ನಡೀತಾ ಇದೆ. ಯಕ್ಷಗಾನ ನೋಡಲಿಕ್ಕೆ ಅಂತಲೇ ತುಂಬ ಜನ ಅಲ್ಲೇ ಕೂತಿದ್ರು. ನೋಡ್ಬೋದು, ಯಕ್ಷಗಾನ ನಡೀತಾ ಇದೆ ಇಲ್ಲಿ. ಬನ್ನಿ ಫ್ರೆಂಡ್ಸ್, ಈಗ ನಿಮಗೆ ಅತಿ ದೊಡ್ಡ ಇದು ಏನಂದರೆ ರಂಗೋಲಿ ಹಾಕಿದ್ದಾರೆ, ಅದನ್ನು ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿ ಯಕ್ಷಗಾನ ತುಂಬ ಜನ ನೋಡ್ತಾ ಇದ್ದಾರಲ್ವ, ಸೊ ಹಾಗಾಗಿ ನಮಗೆ ಇಲ್ಲಿ ಕೂರ್ಲಿಕ್ಕೂ ಜಾಗ ಇಲ್ಲ. ನಾವೀಗ ಯಕ್ಷಗಾನ ಕೂಡ ನೋಡ್ಲಿಕ್ಕೆ ಹೋಗೋದಿಲ್ಲ. ಫಸ್ಟ್ ಒಳಗೆಲ್ಲ ಸುತ್ತಾಕೊಬ್ರೋಣ ಅಂತೇಳಿ. ನೋಡ್ಬೋದು ನೀವು, ಅತಿ ದೊಡ್ಡ ರಂಗೋಲಿಯನ್ನು ಹಾಕಿದ್ದಾರೆ. ಈಗ ಮಧ್ಯದಲ್ಲಿ ಇನ್ನೂ ದೀಪ ಎಲ್ಲ ಹಚ್ಚಿಲ್ಲ, ಲಕ್ಷ ದೀಪ ಇನ್ನೂ ಪೂಜೆ ಆಗಬೇಕು. ಪೂಜೆ ಆದ ಮೇಲೆ ದೀಪ ಹಚ್ಚುತ್ತಾರೆ. ಸೊ ನೋಡ್ಬೋದು, ಮಧ್ಯದಲ್ಲಿ ಕೂಡ ದೀಪ ಇಟ್ಟಿದ್ದಾರೆ. ಅತಿ ದೊಡ್ಡ ರಂಗೋಲಿ ಹೇಗಿದೆ ನೋಡ್ಬೋದು, ತುಂಬಾ ದೊಡ್ಡದಾಗಿತ್ತು. ಈಗ ನೈಟ್ ಅಲ್ವಾ, ಸೊ ಹಾಗಾಗಿ ಸರಿಯಾಗಿ ಕಾಣ್ತಾ ಇಲ್ಲ, ಬಟ್ ತುಂಬಾ ದೊಡ್ಡ ರಂಗೋಲಿ ಇದು. ನೋಡ್ಬೋದು ಎಷ್ಟು ದೊಡ್ಡ ಇದೆ ಅಂಥೇಳಿ. ಹಾಗೆ ತುಂಬಾ ಜನ ಇತ್ತು. ನೋಡ್ಬೋದು, ದೇವಸ್ಥಾನದ ಒಳಗೆ ದೇವರನ್ನು ನೋಡೋಕ್ಕೆ ಕೂಡ ಒಳಗೆ ಹೋಗ್ತಾ ಇದ್ದಾರೆ. ನಾವೀಗ ಅಲ್ಲಿ ಆ ಕಡೆ ಸೈಡು ತುಂಗಾ ನದಿ ಹೊಳೆ ಹತ್ರ ಲೈಟಿಂಗ್ಸ್ ಇತ್ತಲ್ಲ, ಅದನ್ನು ನೋಡೋಣ ಅಂತೇಳಿ ನಾವು ಹೊರಟು. ಯಾಕಂದರೆ ಇದು ನಾವು ಬರಬೇಕಾದ್ರೆ 2 ಕಿಲೋಮೀಟ್ರ್ ಹಿಂದಿಂದ ಕೂಡ ನಮಗಿದು ಆಕಾಶದಲ್ಲಿ ಲೈಟಿಂಗ್ಸ್ ಕಾಣ್ತಾ ಇತ್ತು. ಸೊ ಹಾಗಾಗಿ ಎಲ್ಲೇ ಹಾಕಿದ್ದಾರೆ ಅಂತ ನೋಡೋಣ ಬಂದರೆ, ತುಂಗಾ ನದಿ ಏನು ಮೀನುಗಳಿರುತ್ತಲ್ಲ ಅಂಥ ಜಾಗದಲ್ಲಿ ಆ ಕಡೆ ಸೈಡು ಕ್ಲೀನ್ ಮಾಡಿ ಹಾಕಿದರು. ಸೆಟ್ ನೋಡ್ಬೋದು ಹೇಗಿದೆ ಅಂತ. ತುಂಗಾ ಸೇತುವೆ ಕೂಡ ನೋಡ್ಬೋದು. ಈ ಕಡೆ ಸೈಡಿಗೆಲ್ಲ ವೆಯ್ಟ್ ಮಾಡ್ತಿರೋದು ಯಾವುದಕ್ಕೆ ಅಂದರೆ ತುಂಗಾ ಆರತಿ ನಡೆಯುತ್ತೆ, ಲಾಸ್ಟಿಗೆ ಕೊನೆಯಲ್ಲಿ ತುಂಗಾ ಆರತಿ ನಡೆಯುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ. ಸೊ ನಾವು ಕೂಡ ಅಲ್ಲಿ ನಿಂತಿದ್ದು ತುಂಗಾ ಆರತಿ ನೋಡೋಣ ಅಂತೇಳಿ. ಆದರೆ ಅಷ್ಟೊತ್ತಿಗೆ ಅದು ತುಂಬಾ ಲೇಟ್ ಆಗುತ್ತೆ ಅಂತ ಹೇಳಿದ್ರು, 9 ಗಂಟೆ ಹತ್ರ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾವು ಸ್ವಲ್ಪ ಒಳಗಡೆ ಎಲ್ಲ ಸುತ್ತಾಡ್ಕೊಂಡು ಬರೋಣ ಅಂತೇಳಿ ನಾವು ಏನು ಇದರಿಂದ ಸೀದಾ ಊಟಕ್ಕೆ ಹೋದು. ಓಕೆನಾ. ಸೊ ಅಲ್ಲಿ 8 ಗಂಟೆ 8:15 ಆಗಿತ್ತು. ಸೊ ಹಾಗೆ ಊಟಕ್ಕೆ ಬಂದು ಇಲ್ಲಿ ನಾವು ಊಟ ಮಾಡಿಕೊಂಡು, ದೇವಸ್ಥಾನದ ಮಠದಲ್ಲೇ ಊಟ ಇರುತ್ತೆ, ದಿನ ಇಲ್ಲಿ ಊಟ ಇರುತ್ತೆ. ಸಾವಿರಾರು ಜನಕ್ಕೆ ಇಲ್ಲಿ ಊಟ ಹಾಕ್ತಾರೆ. ಸೊ ನಾವೀಗ ಊಟ ಮಾಡಿಕೊಂಡು ಮತ್ತೆ ನಾವು ಹೊರಗೆ ಬಂದು ಅಷ್ಟೊತ್ತಿಗೆ ಅಲ್ಲಿ ದೀಪ ಎಲ್ಲ ಹಚ್ಚಲಿಕ್ಕೆ ರೆಡಿ ಮಾಡಿದರು. ದೀಪ ಕೂಡ ಹಚ್ಚಾಗಿತ್ತು. ಲಕ್ಷ ದೀಪೋತ್ಸವ ಅಲ್ವ, ಸೊ ಲಕ್ಷ ದೀಪ ಏನು ಹಚ್ಚುತ್ತಾ ಇದ್ದರು. ಅದನ್ನೆಲ್ಲ ನೋಡಿಕೊಂಡು ಇಲ್ಲಿ ಒಳಗಡೆ ಬಂದರೆ ಇನ್ನೊಂದು ನಾವೇನು ಊಟ ಮಾಡ್ಕೊಂಡು ಹೊರಗೆ ಬರ್ತೀವಲ್ಲ, ಅಲ್ಲಿ ಒಂದು ಟೆಂಪಲ್ ಇದೆ, ಅದನ್ನು ನೋಡಿಕೊಂಡು ಬಂದು ಅಷ್ಟೊತ್ತಿಗೆ ನಾವು ಗೋಪುರದ ಹತ್ರ ನೋಡಿದ್ರೆ ಚಂದ್ರ ಮತ್ತು ಗೋಪುರ ಎರಡು ಕೂಡ ತುಂಬಾ ಹತ್ತಿರದಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಹಾಗಾಗಿ ಒಂದೆರಡು ಫೋಟೋನ ತಗೊಳ್ಳೋಣ ಅಂತ ಅಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲ ತಕ್ಕೊಂಡು ಸೀದಾ ನಾವೇನು ಮಾಡ್ದು ಅಂತ ಹೇಳಿದ್ರೆ ಒಳಗೆ ಬಂದು ಮತ್ತೆ ವಾಪಸ್ಸು ಬರಬೇಕಾದ್ರೆ ನೋಡ್ಬೋದು, ಇಲ್ಲಿ ಜನ ಕೂಡ ತುಂಬ ಜಾಸ್ತಿ ಆಗಿದ್ರು. ಯಾಕಂತ ಹೇಳಿದ್ರೆ ಎಲ್ಲ ದೀಪ ಹಚ್ಚಲಿಕ್ಕೆ ಶುರು ಮಾಡಿದರು. ಸೊ ದೀಪ ಕೂಡ ಹಚ್ಚಿದ್ರು. ನೋಡ್ಬೋದು, ನನಗೇನು ರಂಗೋಲಿ ತೋರಿಸಿದ್ದೆ ಅಲ್ಲಿ ಮಧ್ಯೆ ದೀಪ ಹಚ್ಚಿರಲಿಲ್ಲ. ಈಗ ನೋಡಿ, ದೀಪ ಕೂಡ ಹಚ್ಚಿದ್ದಾರೆ. ತುಂಬಾ ಎಲ್ಲ ಕಡೆ ದೀಪ ಹಚ್ಚಿದ್ದಾರೆ, ಹೊರಗೆ ಒಳಗೆ ಎಲ್ಲ ಕಡೆ ದೀಪ ಹಚ್ಚಿದ್ದಾರೆ. ದೀಪ ಹಚ್ಚಿಬಿಟ್ಟು ಸೀದಾ ಇಲ್ಲಿ ಪಕ್ಕದಲ್ಲಿ ಅವರ ಒಂದು ಏನೋ ಭಜನೆ ನಡೀತಾ ಇತ್ತು. ಅದಾದಮೇಲೆ ಸೀದಾ ನಾವು ಈಗ ತುಂಗಾರತಿ ಏನು ನಡೆಯುತ್ತಲ್ಲ ಅಲ್ಲಿ ಹೋಗೋಣ ಅಂತೇಳಿ ನಾವು ಸೀದಾ ದೇವಸ್ಥಾನದ ಹಿಂದೆ ಮತ್ತೆ ವಾಪಸ್ಸು ನಾವು ಹೊರಟು. ಅಷ್ಟೊತ್ತಿಗೆ ಇಲ್ಲಿ ದೇವಸ್ಥಾನದ ಒಳಗಡೆ ಕೂಡ ದೇವರಿಗೆ ದರ್ಶನಕ್ಕೆ ಅಂತ ಬಿಟ್ಟಿದ್ರು. ಸೊ ತುಂಬಾ ಜನ ಇತ್ತು. ಹಾಗಾಗಿ ನಾವು ಅಲ್ಲಿ ಹೇಗಿದ್ರು ಪ್ರತಿ ದಿವಸ ಬರ್ತೀವಲ್ವ, ಸೊ ನೆಕ್ಸ್ಟ್ ಟೈಮ್ ಹೋಗೋಣ ಅಂತೇಳಿ ನಾವೀಗ ತುಂಗಾರತಿ ನೋಡೋಣ ಅಂತೇಳಿ ನಾವು ತುಂಗಾ ಸೇತುವೆಗೆ ನಾವು ಹೊರಟು. ಸೊ ಇಲ್ಲಿ ಏನು ಭಜನೆ ನಡೀತಿಲ್ಲ, ಇದು ನಡೀತಾ ಇರುತ್ತೆ. ಹಾಗೆ ಅಲ್ಲಿ ಯಕ್ಷಗಾನ ಕೂಡ ನಡೀತಾ ಇತ್ತು. ಈಗ ನಾವು ಇಲ್ಲಿ ತುಂಬ ಜನ ಇರೋದ್ರಿಂದ ಗೊತ್ತಾಯಿತು, ತುಂಗಾ ಆರತಿ ನಡಿಬೇಕಾದ್ರೆ ಅಲ್ಲಿ ನಿಲ್ಲಕ್ಕೂ ಕೂಡ ಜಾಗ ಸಿಗೋಲ್ಲ. ತುಂಬ ಕಷ್ಟ ಆಯಿತು ನಮಗೆ ವಿಡಿಯೋ ಎಲ್ಲ ಮಾಡಲಿಕ್ಕೆ. ನೈಟ್ ಕೂಡ ಆಗಿತ್ತು. ಹಾಗಾಗಿ ಇಲ್ಲಿಂದ ಡೈರೆಕ್ಟಾಗಿ ನಾವು ತುಂಗಾ ಆರತಿ ನೋಡೋಣ ಅಂತೇಳಿ ಹೋದು. ಬನ್ನಿ ನೀವು ಕೂಡ ತುಂಗಾ ಆರತಿ ನೋಡುವಂತೆ. ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ, ಯಾಕಂದರೆ ನನಗೆ ಜಾಗ ಕೂಡ ಸಿಕ್ಕಿಲ್ಲ. ನಾನು ತುಂಬ ದೂರದಲ್ಲಿ ನಿಂತಿದ್ದೆ, ಹಾಗಾಗಿ ನನಗೆ ಜಾಗ ಕೂಡ ಸಿಕ್ಕಿರಲಿಲ್ಲ. ಆದಷ್ಟು ವಿಡಿಯೋ ಮಾಡಿದ್ದೀನಿ, ನೋಡಿ ನೀವು ಒಂದ್ಸತಿ. ಓಕೆನಾ. ನೋಡ್ಬೋದು, ನಾನು ಹೇಳಿದ್ದೆ ಅಲ್ಲ ಚಂದ್ರ ಹತ್ರ ಅಂತೇಳಿ. ಈಗ ಬಂದು ಸೀದಾ ನಾವು ಇಲ್ಲಿ ಫಸ್ಟು ಈ ಕಡೆ ಸೈಡು ನಿಂತಿದ್ದು, ಇಲ್ಲೂ ಕೂಡ ಜಾಗ ಇರಲಿಲ್ಲ. ಇನ್ನೂ ಎಲ್ಲದೂ ಸಿದ್ಧತೆ ಮಾಡ್ಕೊತಿದ್ರು. ಇಲ್ಲೇ ದಡದಲ್ಲಿ ತುಂಗಾರತಿ ನಡೆಯುತ್ತೆ. ಆ ಕಡೆ ಸೈಡಿಗೆ ಗುರುಗಳು ಬರ್ತಾರಲ್ಲಿ. ಗುರುಗಳು ಬಂದ ಮೇಲೆ ಈ ಏನಿದೆಯಲ್ಲ ಇದರಲ್ಲಿ ದೇವಿನ ಕೂರಿಸ್ಕೊಂಡು ನದಿಯಲ್ಲಿ ಸುತ್ತುವರಿಸ್ತಾರೆ. ಅದರ ಹೊತ್ತಿಗೆ ಅಲ್ಲಿ ತುಂಗಾರತಿ ನಡೀತಾ ಇರುತ್ತೆ. ಈಗ ಏನು ಸ್ವಲ್ಪ ಹೊತ್ತಿಗೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ನೋಡೋಣ ಬನ್ನಿ ನಿಮಗೆ.
ಸ್ವಲ್ಪ ಸಮಯ ಕಾದ ನಂತರ ದೇವ್ರನ್ನ ಕರ್ಕೊಬರ್ತಾರೆ. ಈಗ ಏನಂತ ಹೇಳಿದ್ರೆ ಅದನ್ನು ಅಲ್ಲಿ ಸಣ್ಣ ಇರೋ ದೋಣಿಯಲ್ಲಿ ಕೂರಿಸ್ಕೊಬಿಟ್ಟು ಪಕ್ಕದಲ್ಲಿ ಗುರುಗಳು ಬರ್ತಾರೆ, ಅಲ್ಲಿಗೆ ಕರ್ಕೊಂಡೋಗಿ ಪೂಜೆನ ಸಲ್ಲಿಸ್ತಾರೆ. ಪೂಜೆ ಆದ ತಕ್ಷಣವೇ ಇಲ್ಲಿ ಏನು ದೋಣಿ ಇರುತ್ತಲ್ಲ ಅದನ್ನು ನದಿಯಲ್ಲಿ ಸುತ್ತುವರಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ತುಂಗ ಆರತಿ ಆಗುತ್ತೆ. ಓಕೆನಾ, ಪ್ರತಿಯೊಂದನ್ನು ವೀಡಿಯೋನ ಕಂಟಿನ್ಯೂ ಲಾಸ್ಟ್ ತನಕ ಕೊನೆ ನೋಡಿ. ಹಾಗೆ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಏನಂತ ಹೇಳಿದ್ರೆ ಅದಾದ ಮೇಲೆ ಮತ್ತೆ ಒಂದಿಷ್ಟು ಹಣತೆಗಳಲ್ಲಿ ಅಂದರೆ ದೀಪನ ಹಚ್ಚಿ ನದಿಗಳಲ್ಲಿ ಬಿಡ್ತಾರೆ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ, ಪ್ರತಿಯೊಂದನ್ನು ನೋಡ್ಕೊಂಡು ಹೋಗಿ. ಹಾಗೆ ಆಕಾಶ ದೀಪಗಳಂತೂ ತುಂಬಾ ಹಾರಿಸಿಬಿಟ್ಟಿದ್ರು, ತುಂಬಾ ಆಕಾಶ ದೀಪಗಳಿದ್ದು ಅದನ್ನು ನೋಡಲಿಕ್ಕೂ ತುಂಬಾ ಚೆನ್ನಾಗಿತ್ತು. ನಿಮಗೆ ನೋಡ್ಬೋದು, ಒಂದು ಆಕಾಶ ದೀಪ ತೋರಿಸ್ತೀನಿ, ಅದು ತುಂಬಾ ಹೈಟ್ ಇತ್ತು, ಸ್ಮೈಲ್ ಇದು ತುಂಬಾ ಇಷ್ಟ ಆಯಿತು. ಮತ್ತು ಅದು ಕೂಡ ಮೋಡದ ಒಳಗೆ ಹೋಗಿ ಲಾಸ್ಟಿಗೆ ಇದಾಯಿತು, ಕಾಣಿಸ್ತಿರಲಿಲ್ಲ, ಅಷ್ಟು ಹೈಟ್ ಹೋಗಿತ್ತು, ತುಂಬಾ ಚೆನ್ನಾಗಿತ್ತು. ಪ್ರತಿಯೊಂದು ಕಾರ್ಯಕ್ರಮ ಕೂಡ ತುಂಬಾ ಚೆನ್ನಾಗಿತ್ತು. ಕೊನೆ ತನಕ ನೋಡಿ, ಇನ್ನು ನಿಮಗೆ ತುಂಗಾರತಿ ಎಲ್ಲ ಬರುತ್ತೆ, ಅದನ್ನೆಲ್ಲ ನೋಡಿಕೊಂಡು ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ.
ಇದೆಲ್ಲ ಮುಗಿಯಬೇಕಾದ್ರೆ ರಾತ್ರಿ 11 ಗಂಟೆ ಆಗಿತ್ತು. ಈಗ ರಥಬೀದಿಯಲ್ಲಿ ಒಂದು ರೌಂಡು ಈಗ ದೇವರನ್ನ ಕರ್ಕೊಂಡೋಗು ಮತ್ತು ದೇವರ ಗುಡಿಗೆ ಸೇರಿಸ್ತಾರೆ ದೇವರನ್ನು. ಈಗ ನಾವು ಇಲ್ಲಿಂದ ಸೀದಾ ಮನೆಗೆ ಅಂತ ಹೊರಟಿದ್ದು. ಅಷ್ಟೊತ್ತಿಗೆ ದೇವರ ದರ್ಶನ ಮತ್ತೊಮ್ಮೆ ಆಯಿತು. ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ